ಆಗ್ಲೇ ಹೇಳಿದ್ನಲ್ಲ ಅಲ್ಲಿ ಮಲಗಿಸು ಅಂತ. ನೀವೇನೋ ಹೇಳಿದ್ರಿ ಅಕ್ಕರೆ, ಅರೆ ಇವರಿಬ್ರು ಕೇಳ್ಬೇಕಲ್ಲ, ಅವರಿಬ್ರು ಇಲ್ಲೇ ಮಲ್ಕೋಬೇಕಂತ. ಯಾಕಂದ? ಇಲ್ಲ ಮ್ಯಾಮ್, ನಾನು ಇಲ್ಲೇ ಮಲ್ಕೊಂತೀನಿ, ನನ್ನ ಪಪ್ಪನ ಜೊತೆನೇ ಇರ್ತೀನಿ. ಪ್ಲೀಸ್. ಸರಿ ಆಯ್ತು, ಮಲೆ ಹೋಗಿ ಚಾಪೆ ತಗೊಂಬ. ಏನ್ ಬರೀತಿದ್ದೀರಾ? ಮ್ಯಾಮ್, ಅದು ನಾನು ನಿಮ್ಗೆ ಅವತ್ತೇ ಹೇಳ್ದಲ್ಲ, ನಾನು ಮೊದಲಿನ ಡೈರಿ ಬರೆಯೋದು ಅಭ್ಯಾಸ ಅಂತ. ಅದಕ್ಕೆ ಇವತ್ತೇನೇನು ನಡೆದಿದೆಯೋ ಅದು ಬರಿತಾ ಇದ್ದೀನಿ ಮ್ಯಾಮ್. ಎಷ್ಟೋ ವರ್ಷಗಳನ್ನ ಬಿಟ್ಟು ನಾವು ಈ ಡೈರಿನ ನೋಡಿದ್ರೆ ಅದೆಲ್ಲ ನೆನಪಾಗುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಪಪ್ಪ ಏನ್ ಕಷ್ಟಪಟ್ರು, ನಾನು ಎಷ್ಟು ಬೇಜಾರಲ್ಲಿದೆ ಅಂತ ಅದೆಲ್ಲ ಗೊತ್ತಾಗುತ್ತೆ. ಅಭ್ಯಾಸ ಇದೆ ನನಗೆ. ಇದೊಂಥರ ನನ್ನ ಭಾವನೆಗಳ ಕಲೆಕ್ಷನ್ಸ್. ಮುಂದೆ ಯಾವತ್ತೋ ಒಂದಿನ ಇದನ್ನ ತೆಗೆದು ನೋಡಿದ್ರೆ ಅವಾಗ ನಾವ್ ಹೇಗಿದ್ವಿ, ಇವಾಗ ನಾವ್ ಹೇಗಿದೀವಿ, ಏನೆಲ್ಲ ಬದಲಾವಣೆ ಆಗಿದೆ ಅದೆಲ್ಲ ಗೊತ್ತಾಗುತ್ತೆ. ಮ್ಯಾಮ್, ಒಂದ್ಸತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಂತ ನೋಡ್ತೀರಾ? ಇನ್ನೊಬ್ರು ಡೈರಿ ಓದ್ಬಾರ್ದು ಕಂದ. ಪರವಾಗಿಲ್ಲ ಮ್ಯಾಮ್, ಓದಿ. ಒಂದು ನಿಮಿಷ. ಕರೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಬರ್ತಿದ್ಯಾ. ಹಿಂದಿಂದು ಓದ್ಬೋದಾ? ಪರವಾಗಿಲ್ಲ, ಓದಿ ಮ್ಯಾಮ್. ಥ್ಯಾಂಕ್ ಯು. ಪಪ್ಪ ಸಿಕ್ಕಿದ್ಮೇಲೆ ಡೈರಿ ಬರೆಯಕ್ಕೆ ಹೇಳ್ಕೊಟ್ರು ಅಂತ ಹೇಳ್ದೆ ಅಲ್ಲ, ಬಟ್ ನೀನ್ ಅವ್ರಿಗೆ ಹೇಗೆ ಸಿಕ್ತೆ ಅದನ್ನೆಲ್ಲ ಬರ್ತಿದ್ಯಾ? ಒಳ್ಳೇದೇ, ಯಾವಾಗ್ಲೂ ಒಳ್ಳೇದೇ ಅಲ್ವಾ ಮ್ಯಾಮ್? ನನಗೆ ಪಪ್ಪ ಸಿಕ್ಕಿರೋದು ತುಂಬಾ ಒಳ್ಳೇದು. ನನ್ನ ತುಂಬಾ ಕೇರ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಅವ್ರು ಯಾವಾಗ ಸಿಕ್ಕಿದ್ರು ಅದೆಲ್ಲ ನಾನು ಬರ್ತಿದ್ದೀನಿ.